ಒಂದೇ ಒಂದು ಪ್ರಾಡಕ್ಟ್ ನಾನು ಖರೀದಿಸಿದ್ದು, ದಟ್ ವಾಸ್ ದಿಸ್ ಈಸ್ ದ Zudio ಐ ಶೈನ್ ಐ ಶ್ಯಾಡೋ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಚಾಂಪೇನ್ 01 ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 199 rupees. ಇದು ಬೇರೆ ಲಿಕ್ವಿಡ್ ಐ ಶ್ಯಾಡೋ ತರ ಅಲ್ಲ, ಇದು ನಮಗೆ ಡೋಫೂಟ್ ಅಪ್ಲಿಕೇಟರ್ ಅಲ್ಲಿ ಬರುತ್ತೆ ಅಂಡ್ ಈ ತರ ಇದ್ರದ್ ಪ್ಯಾಕೇಜಿಂಗ್ ಇದೆ. ಇದ್ರ ಬಗ್ಗೆ ನಾನು ತುಂಬಾ ಒಪಿನಿಯನ್ಸ್ ಗಳನ್ನ ಇನ್ಫ್ಲುಯೆನ್ಸರ್ಸ್ ಗಳಿಂದ ಅಂಡ್ ಯೂಟ್ಯೂಬರ್ಸ್ ಗಳಿಂದ ನಾನು ಕೇಳಿದೆ, ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಖರೀದಿಸಿದ್ದು. ಈಗ ನನ್ನ ಕಣ್ಗಳಲ್ಲಿ ಅದೇ ಪ್ರಾಡಕ್ಟ್ ಇದೆ ಅಂಡ್ ದ ಲುಕ್ ಇಸ್ ಜಸ್ಟ್ ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾನು ಮೆಟಾಲಿಕ್ ಐ ಶ್ಯಾಡೋ ಅಂತ ಹೇಳ್ಬಹುದು ಆಯ್ತಾ. ದಿಸ್ ಇಸ್ ನಾಟ್ ಶಿಮ್ಮರ್ ಆರ್ ಶೈನ್. ಶೀನ್ ಕೊಡುತ್ತೆ ಬಟ್ ಇಟ್ಸ್ ಅ ಮೆಟಾಲಿಕ್ ಐ ಶ್ಯಾಡೋ. ಯಾವುದು ಶಿಮ್ಮರ್ ಪಾರ್ಟಿಕಲ್ಸ್ ಕಾಣಲ್ಲ, ಬಟ್ ಚಿಕ್ಕ ಪುಟ್ಟದಿದೆ, ಟ್ರಾನ್ಸ್ಫರ್ ಆಗಲ್ಲ, ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, ಸ್ಮಜ್ ಪ್ರೂಫ್ ಆಗಿ ಹೋಗಿದೆ. ಇದು ನಿಮ್ಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಬರುತ್ತಲ್ಲ ದ ಸೇಮ್ ವೇ, ಬಟ್ ಅಷ್ಟೊಂದು ಥಿಕ್ ಇಲ್ಲ ಇದೆ. ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿನ್ ಮತ್ತೆ ಸ್ವಲ್ಪ ಕ್ರೀಮಿ ಇದೆ. ಲೆಟ್ ಮಿ ಗಿವ್ ಇಟ್ ಅ ಸ್ವಾಚ್ ಆಫ್ ದಿಸ್. ಆಕ್ಚುಲಿ ಇದರ ಪ್ಯಾಕೇಜಿಂಗ್, ಲೆಟ್ ಮಿ ಟೆಲ್ ಯು ಅಬೌಟ್ ದಟ್ ಲೇಟರ್. ಸೊ ದಿಸ್ ಇಸ್ ದ ಸ್ವಾಚ್. ಸ್ವಲ್ಪ ಪ್ಯಾಚಿ ಆಗಿ ಕಾಣಿಸ್ಬೋದು, ಬಟ್ ಐ ಮೇಲೆ ಈ ತರ ಟ್ರಾನ್ಸ್ಫರ್ ಆಗಿದೆ. ಹೌದು, ಸ್ವಲ್ಪ ಪ್ಯಾಚಿ ಅಂತ ಹೇಳ್ತೀನಿ, ಬಟ್ ಈ ಪ್ರೈಸಿಗೆ ಬೇರೆ ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಒನ್ ಬೈ ಒನ್ ನಾವು ಇದ್ರದ್ದು ಫ್ಯಾಕ್ಟರ್ಸ್ ಗಳನ್ನ ಅನಲೈಸ್ ಮಾಡಿ ಹೋಗೋಣ. ಫಸ್ಟ್ ಲೆಟ್ಸ್ ಕಮ್ ಟು ದ ಪ್ರೈಸ್ ಅಂಡ್ ಕ್ವಾಂಟಿಟಿ. ಇದರಲ್ಲಿ ನಮಗೆ 8 ಗ್ರಾಮ್ ಆಫ್ ಪ್ರಾಡಕ್ಟ್ ಸಿಗುತ್ತೆ ಅಂಡ್ ಇಟ್ ರಿಟೇಲ್ಸ್ ಫಾರ್ 199 rupees, ವಿಚ್ ಈಸ್ ಅನ್ ಓಕೆ ಪ್ರೈಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಪ್ಯಾಕೇಜಿಂಗ್ ಬರೋಣ. ಬೇರೆ ಲಿಕ್ವಿಡ್ ಐ ಶ್ಯಾಡೋಗಳ ತರ ಇದರ ಪ್ಯಾಕೇಜಿಂಗ್ ಇಲ್ಲ. ಇದ್ರದ್ದು ಪ್ಯಾಕೇಜಿಂಗ್ ಈ ತರ ಇದೆ, ಡೋಫೂಟ್ ಅಪ್ಲಿಕೇಟರ್ ಬರುತ್ತೆ. ನಂಗೆ ಈ ಪ್ಯಾಕೇಜಿಂಗ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಲಿಪ್ಸ್ಟಿಕ್ ನೀವೆಲ್ಲ ನೋಡಿರ್ಬೋದು, ಹೀಗೆ ತೆಗಿವಾಗ ಸ್ವಲ್ಪ ಅಲ್ಲಿ ಸ್ಟಾಪರ್ ಇರುತ್ತೆ, ಬಟ್ ಇದರಲ್ಲಿ ಆ ಸ್ಟಾಪರ್ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ವೈ ಇಟ್ ಇಸ್, ಬಟ್ ಮಾರ್ಸ್ ಇದು ಅಂಡ್ ನೀವು ಸ್ವಿಸ್ ಬ್ಯೂಟಿ ಅವರದ್ದು ಲಿಕ್ವಿಡ್ ಐ ಶ್ಯಾಡೋಗಳನ್ನ ನೋಡಿದಿರಲ್ವಾ, ಸೊ ಆ ತರ ಪ್ಯಾಕೇಜಿಂಗ್ ಇಲ್ಲ. ಇದ್ರದ್ದು ಪ್ಯಾಕೇಜಿಂಗ್ ಡಿಫ್ರೆಂಟ್ ಆಗಿದೆ. ಇಟ್ ಈಸ್ ಓಕೆ, ಯಾಕಂದ್ರೆ 200ಗೆ ನಂಗೆ ಗೊತ್ತಿಲ್ಲ, Zudioದು ಪ್ರಾಡಕ್ಟ್ ಕೆಲವೊಂದು ಹಿಟ್ ಆಗಿರುತ್ತೆ, ಕೆಲವೊಂದು ಮಿಸ್ ಆಗಿರುತ್ತೆ. ಯಾವ್ದು ಹಿಟ್ ಆಗಿದೆ ಅದರಲ್ಲಿ ಕೂಡ ಸ್ವಲ್ಪ ಪ್ಯಾಕೇಜಿಂಗ್ ಇಶ್ಯೂ, ಆ ಇಶ್ಯೂ ಈ ಇಶ್ಯೂ ಅಂತ ಇರುತ್ತೆ. ಸೊ ನಾನು ಅಷ್ಟೊಂದು ಬಾದರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಲೆಟ್ಸ್ ಟಾಕ್ ಅಬೌಟ್ ದ ಪಿಗ್ಮೆಂಟ್ ಅಂಡ್ ಟೆಕ್ಸ್ಚರ್. ನಾನು ಹೇಳಿದಾಗೆ ಇದ್ರದ್ದು ಸ್ವಲ್ಪ ಲಿಕ್ವಿಡಿ ಕ್ರೀಮಿ ಟೆಕ್ಸ್ಚರ್ ಇದೆ ಅಂಡ್ ಇದು ಪಿಗ್ಮೆಂಟೆಡ್ ಆಗಿದೆ ಆಯ್ತಾ. ಒಂದ್ ಸ್ವೈಪ್ ಅಲ್ಲಿ ಇಷ್ಟೊಂದು ಪಿಗ್ಮೆಂಟ್ ಕೊಟ್ಟಿದೆ. ದಿಸ್ ಇಸ್ ಪಿಗ್ಮೆಂಟೆಡ್. ನೌ ಲೆಟ್ ಅಸ್ ಕಮ್ ಟು ದ ಬ್ಲೆಂಡೇಬಿಲಿಟಿ. ನೀವ್ ಇದನ್ನ ಹಚ್ಚಿದ ಕೂಡಲೇ ಬ್ಲೆಂಡ್ ಮಾಡ್ಬೇಕಾಗತ್ತೆ ಆಯ್ತಾ, ಯಾಕಂದ್ರೆ ಇದು ಲಿಕ್ವಿಡ್ ಐ ಶ್ಯಾಡೋ ಆದ್ರಿಂದ ಸ್ವಲ್ಪ ಬೇಗನೆ ಸೆಟಲ್ ಆಗೋ ಚಾನ್ಸಸ್ ಇದೆ. ನಾನು ಈ ಕಣ್ಣಲ್ಲಿರೋ ಐ ಶ್ಯಾಡೋ ಅನ್ನ ಫ್ಲಾಟ್ ಬ್ಲೆಂಡಿಂಗ್ ಐ ಶ್ಯಾಡೋ ಬ್ರಷ್ ಇಂದ ನಾನು ಬ್ಲೆಂಡ್ ಮಾಡಿದೀನಿ, ಬಟ್ ಇದನ್ನ ಬ್ಲೆಂಡ್ ಮಾಡಲಿಲ್ಲ. ಸೊ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಇದು ಸ್ವಲ್ಪ ಎದ್ದು ಕಾಣಿಸ್ತಿದೆ ಅಂಡ್ ಇದು ಸ್ವಲ್ಪ ಡಿಸ್ಪರ್ಸ್ಡ್ ಆಗಿ ಕಾಣಿಸ್ತಿದೆ. ಡಿಫ್ರೆನ್ಸ್ ಇದೆ ಆಯ್ತಾ, ಬ್ಲೆಂಡ್ ಮಾಡೋದ್ರಿಂದ ಡಿಫ್ರೆನ್ಸ್ ಕಾಣುತ್ತೆ ಅಂಡ್ ಬ್ಲೆಂಡಿಂಗ್ ಈಸ್ ಪ್ರಿಟಿ ಓಕೆ. ನಾನೇನು ಗ್ರೇಟ್ ಅಂತ ಹೇಳಲ್ಲ, ಓಕೆ ಇಶ್ ಆವರೇಜ್ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಬಟ್ ನಾಟ್ ದ್ಯಾಟ್ ಗ್ರೇಟ್, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಲ್ಲ. ನೌ ಹೌ ಫಾಸ್ಟ್ ಇಟ್ ಡ್ರೈಸ್. ಇದಕ್ಕೆ ನೀವು ಜಸ್ಟ್ 10-20 seconds ಕೊಟ್ರೆ ಸಾಕು, ಬೇಗನೆ ಡ್ರೈ ಡೌನ್ ಆಗುತ್ತೆ. ಅಂಡ್ ಒಂದ್ ಪ್ರಾಬ್ಲಮ್ ಇರುತ್ತೆ ಲಿಕ್ವಿಡ್ ಐ ಶ್ಯಾಡೋಗಳದ್ದು, ಕೆಲವೊಮ್ಮೆ ಇಲ್ಲಿ ಕಣ್ಣಿಗೆ ಇಲ್ಲಿ ಮೇಲೆ ತಾಗುತ್ತೆ, ಅದು ಇದ್ರಲ್ಲಿ ಆಗಲ್ಲ, ಯಾಕಂದ್ರೆ ಅಷ್ಟು ಬೇಗ ಇದು ಡ್ರೈ ಡೌನ್ ಆಗುತ್ತೆ ಅಲ್ಲ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ನೀವು ಬ್ಲೆಂಡ್ ಮಾಡ್ಲಿಕ್ಕೆ ಹೋದ್ರೆ ದಟ್ಸ್ ಅ ನೆಗೆಟಿವ್ ಪಾಯಿಂಟ್ ಆಯ್ತಾ, ಯಾಕಂದ್ರೆ ಬ್ಲೆಂಡ್ ಮಾಡ್ಲಿಕ್ಕೆ ಇದು ಟೈಮ್ ಕೊಡಲ್ಲ. ದಾಟ್ಸ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೌ ಲೆಟ್ಸ್ ಕಮ್ ಟು ದ ಸ್ಮಜ್ ಟೆಸ್ಟ್ ಅಂಡ್ ವಾಟರ್ ಪ್ರೂಫ್ ಟೆಸ್ಟ್. ಸ್ಮಜ್ ಇದು ಆಗಿರೋದು ಎಲ್ಲೂ ನಂಗೆ ಕಾಣಿಸಲ್ಲ, ಎಲ್ಲೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಲ್ಲ, ಇಲ್ಲ ಇದರದ್ದು ಶೈನ್ ಎಲ್ಲೂ ಬಿದ್ದಿರೋ ಹಾಗೆ ಕಾಣಿಸ್ತಾ ಇಲ್ಲ. ನೌ ಲೆಟ್ ಮಿ ಸ್ಮಜ್ ಇಟ್ ಅಂಡ್ ಸಿ. ಓಕೆ, ಸ್ಮಜ್ ಆಗ್ತಾ ಇಲ್ಲ, ಬಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಆಯ್ತಾ. ನನ್ನ ಕೈಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ, ನೋಡಿ ಎಷ್ಟು ಕಾಣಿಸ್ತಿದೆ ನಿಮ್ಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ. ಅಂಡ್ ವಾಟರ್ ಪ್ರೂಫ್ ನೀವು ಕೇಳಿದ್ರೆ, ಎಸ್ ಇಟ್ ಇಸ್ ವಾಟರ್ ಪ್ರೂಫ್. ನೀರ್ ಹಾಕಿದ್ರೆ ಇದು ಕಣ್ಣಿಂದ ಅಳಿಸ್ಕೊಂಡು ಹೋಗಲ್ಲ. ನೌ ಲೆಟ್ ಮೀ ಟೆಲ್ ಯು ಹೌ ಇಟ್ ಲುಕ್ಸ್ ಆನ್ ಯುವರ್ ಐಸ್. ಸೊ ಇದು ಏನು ಶಿಮ್ಮರಿ ಗ್ಲಿಟರಿ ತರ ಕಾಣಿಸಲ್ಲ ಆಯ್ತಾ, ಅಷ್ಟೊಂದು ಚಂಕಿ ಗ್ಲಿಟರ್ ಪಾರ್ಟಿಕಲ್ಸ್ ಇಲ್ಲ. ಸ್ವಲ್ಪ ಶೈನ್ ಅಂತ ಹೇಳ್ಬಹುದು, ಬಟ್ ಇದು ಮೆಟಾಲಿಕ್ ಐ ಶ್ಯಾಡೋ ಆಗಿದೆ ಆಯ್ತಾ. ಸೊ ಮೆಟಾಲಿಕ್ನೆಸ್ ಇದು ತೋರಿಸುತ್ತೆ, ಅಷ್ಟೊಂದು ಶಿಮ್ಮರಿ ಗ್ಲಿಟರಿ ಆಗಿ ಇಲ್ಲ. ಅಟ್ ದ ಎಂಡ್ ಇದ್ರದ್ದು ಲಾಂಗ್ ಲಾಸ್ಟಿಂಗ್ ಪವರ್ ಬಗ್ಗೆ ಮಾತಾಡೋಣ. ಇದನ್ನ ನಾನು ಹಚ್ಬಿಟ್ಟು ನಾನು ಹೇಳಿದಾಗೆ 1 hour ಆಯ್ತು ಅಂಡ್ ನಾನು ಮುಟ್ಟದಿದ್ರೆ ಇದೆಲ್ಲೂ ಅಲ್ಗಾಡಿಲ್ಲ, ಏನೂ ಆಗ್ಲಿಲ್ಲ. 1 hour ಅಲ್ಲಿ ನಾನು ಇಷ್ಟೊಂದು ಬೆವರು ಬಿಟ್ಟು ಇಷ್ಟೊಂದು ಕೆಲಸ ಮಾಡ್ಬಿಟ್ಟು ಏನೂ ಆಗಿಲ್ಲ ಅಂದ್ರೆ ದಾಟ್ಸ್ ಅ ಗುಡ್ ಥಿಂಗ್. ಬಟ್ ನೀವು ಮುಟ್ಲಿಕ್ಕೆ ಹೋದ್ರೆ, ಸ್ಮಚ್ ಮಾಡ್ಲಿಕ್ಕೆ ಹೋದ್ರೆ ಇದು ಉಳಿಯಲ್ಲ ಆಯ್ತಾ. ಸೊ ದ್ಯಾಟ್ ವೇ ಇಟ್ ಇಸ್ ನಾಟ್ ಲಾಂಗ್ ಲಾಸ್ಟಿಂಗ್. ಬಟ್ ಜನರಲಿ ನಾವ್ ಏನು ಮಾಡದೇ ಇದ್ರೆ ಅದನ್ನ ಅಲ್ಲೇ ಬಿಟ್ರೆ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಏನು ಆಗಲ್ಲ, ಎಲ್ಲೂ ಅಳ್ಸ್ಕೊಂಡು ಹೋಗಲ್ಲ. ನಾನು ಈ ಶೇಡ್ ಅನ್ನ ಯಾಕೆ ಪರ್ಚೇಸ್ ಮಾಡಿದೆ ಅಂತ ನೀವು ಕೇಳಿದ್ರೆ,
ಈ ಶೇಡ್ ನನ್ನ ಹತ್ರ ಇರ್ಲಿಲ್ಲ ಆಯ್ತಾ, ಇದಕ್ಕಿಂತ ಡಾರ್ಕರ್ ಶೇಡ್ ಸ್ವಲ್ಪ ಇತ್ತು. ಇದು ಶಾಂಪೇನಿ ಶೇಡ್, ಈ ತರ ಕಲರ್ ಅಲ್ಲಿ ಪಿಂಕಿಶ್ ಟಿಂಟ್ ಇರೋ ಒಂದು ಲೈಟ್ ಎಂತ ಇರ್ತಾರೆ ಪರ್ಲ್ ಟೈಪ್ ಇದ್ದು ಶೇಡ್ ನನ್ನ ಹತ್ರ ಇರ್ಲಿಲ್ಲ. ಐ ಹ್ಯಾಡ್ ಅದಕ್ಕಿಂತ ಡಾರ್ಕ್ ಸ್ವಲ್ಪ ಬ್ರಾನ್ಸಿ ಶೇಡ್, ಗೋಲ್ಡ್ ಶೇಡ್ ಗಳಲ್ಲಿ ನನ್ನ ಐ ಶ್ಯಾಡೋಸ್ ಇತ್ತು, ಬಟ್ ಈ ಶೇಡ್ ನನ್ನ ಹತ್ರ ಇರ್ಲಿಲ್ಲ. ಸೊ ದಾಟ್ಸ್ ದ ರೀಸನ್ ಐ ವೆಂಟ್ ಫಾರ್ ದಿಸ್ ಶೇಡ್. ಬೇರೆ ಏನು ಫ್ಯಾನ್ಸಿ ರೀಸನ್ಸ್ ಗಳಿಲ್ಲ. ಈ ಪ್ರೈಸ್ಗೆ ಈ ಲಿಕ್ವಿಡ್ ಐ ಶ್ಯಾಡೋ ವರ್ತಾ ಅಂತ ನೀವು ಕೇಳಿದ್ರೆ 50-50 ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರದ್ ಪ್ಯಾಕೇಜಿಂಗ್ ಕೆಲವೊಂದು ನನಗೆ ಇಷ್ಟ ಆಗ್ಲಿಲ್ಲ, ಬಟ್ ಕೆಲವೊಂದು ನಂಗೆ ಇಷ್ಟ ಆಯ್ತು. ಅಂಡ್ am I going to use it? Yes. And I liked it. I didn't love it ಆಯ್ತಾ, but I liked it. It's an average good product, but it's not the best or great in the market. ಈ ಪ್ರೈಸಿಗೆ ಐ ಥಿಂಕ್ ಇಟ್ ಇಸ್ ಓಕೆ. ಈ ಯೂಟ್ಯೂಬರ್ಸ್ ಗಳೆಲ್ಲ ಹೈಪ್ ಕ್ರಿಯೇಟ್ ಮಾಡಿದ್ರಲ್ವಾ, ಅಷ್ಟೊಂದೇನಿದು ನನಗೆ ವಿಶೇಷ ಅಂತ ಅನ್ಸ್ಲಿಲ್ಲ. ಬಟ್ ಈ ತರದ ಲಿಕ್ವಿಡ್ ಮೆಟಾಲಿಕ್ ಐ ಶ್ಯಾಡೋಗಳು ತುಂಬಾ ಕಡಿಮೆ ಇರೋದು. ಅಂಡ್ ಫಾರ್ ದ್ಯಾಟ್ ದಿಸ್ ಇಸ್ a good purchase. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. Till then, take care. Love you all. Bye bye.